ಉಡುಪಿಯ ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆಯು ಜೂನ್ 1ರಿಂದ ಕಡೇಕಾರ್ ಸ್ವಾಗತ ಗೋಪುರದ ಬಳಿ ತನ್ನ ಹೊಸ ನವೀಕರಿಸಿದ ಸೌಲಭ್ಯದೊಂದಿಗೆ ಕಾರ್ಯಾಚರಣೆಯನ್ನು ಆರಂಭಿಸಲಿದೆ. ಆಸ್ಪತ್ರೆಯು ಮೇ 22ರಿಂದ 24ರವರೆಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕರಿಗೆ ಮುಕ್ತ ಭೇಟಿಗೆ ಅವಕಾಶ ನೀಡುತ್ತದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್ ಹೇಳಿದರು. ಸುಧಾರಿತ ಮೂಲಸೌಕರ್ಯ, ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ ಮತ್ತು ವಿಶೇಷ ಸೌಲಭ್ಯಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದ್ದು, ಈ ಪ್ರದೇಶದಲ್ಲಿ ಅತ್ಯುತ್ತಮ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. 152 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್, ಮಕ್ಕಳ ವಿಭಾಗ, ಮೂಳೆ ಮತ್ತು ಕೀಲು ವಿಭಾಗ, ಕಿವಿ, ಗಂಟಲು, ಮೂಗು, ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ, ನೇತ್ರಶಾಸ್ತ್ರ, ಮನೋವೈದ್ಯಶಾಸ್ತ್ರ, ಹೃದ್ರೋಗ, ನರವಿಜ್ಞಾನ, ಮೂತ್ರಪಿಂಡಶಾಸ್ತ್ರ, ಆಂಕಾಲಜಿ, ನರಶಸ್ತ್ರ ಚಿಕಿತ್ಸೆ, ಮೂತ್ರಶಾಸ್ತ್ರ ಮತ್ತು ಇತರ ಸೂಪರ್ ಸ್ಪೆಷಾಲಿಟಿಗಳಲ್ಲಿ ತಜ್ಞರ ಸಮಾಲೋಚನೆಗಳು ಸಹ ಲಭ್ಯವಿರುತ್ತೆ. ಹೊಸ ಆಸ್ಪತ್ರೆಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ 24x7 ತುರ್ತು ಚಿಕಿತ್ಸೆ ಮತ್ತು ಅಪಘಾತ ಆರೈಕೆ ಕೇಂದ್ರ, 4 ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, ವಿಸ್ತೃತ 25 ಹಾಸಿಗೆಗಳ ಐಸಿಯು ಸೌಲಭ್ಯಗಳು, ಸುಧಾರಿತ ಡಯಾಲಿಸಿಸ್ ಕೇಂದ್ರ, ಸಿಟಿ ಸ್ಕ್ಯಾನ್, ಎಕ್ಸ್ರೇ ಪ್ರಯೋಗಾಲಯ ಮತ್ತು ಔಷಧಾಲಯ ಸೇವೆಗಳು, ವಿಶೇಷವಾಗಿ ವಿನ್ಯಾಸಗೊಳಿಸಿದ ಆರೋಗ್ಯ ತಪಾಸಣೆ ಸೌಲಭ್ಯಗಳು, ಡೇ ಕೇರ್ ಸೇವೆಗಳು ಮತ್ತು ವಿಶಾಲವಾದ ಪಾರ್ಕಿಂಗ್ ಸ್ಥಳ ಲಭ್ಯವಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಡುಪಿಯ ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆಯ ಆಡಳಿತ ಮುಖ್ಯಸ್ಥ ಮತ್ತು ಗ್ರೂಪ್ ಮ್ಯಾನೇಜರ್ ದೀಪಕ್ ಪ್ರಭು, ಆಸ್ಪತ್ರೆಯ ಉಪವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ರಾಜಾರಾಮ್ ಪೈ ಉಪಸ್ಥಿತರಿದ್ದರು. ಕೆಲಸ ಶುರುವಾಯಿತು. ನೀವೆಲ್ಲ ನೋಡಿದ್ರಿ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಈಗಿನ ಎಕ್ಸಿಸ್ಟಿಂಗ್ ಟಿಎಂಎ ಆಸ್ಪತ್ರೆಯಲ್ಲಿ ಹಲವಾರು ರೀತಿಯಲ್ಲಿ ನಮಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಅಡ್ವಾಂಟೇಜಸ್ ಇತ್ತು. ಆ ಹಳೆ ಬಿಲ್ಡಿಂಗ್ ಆದರೂ ಸಹ ಕೋವಿಡ್ ಸಮಯಕ್ಕೆ ನಮಗೆ ಒಳಗಿನ ಮ್ಯಾನೇಜ್ಮೆಂಟ್ಗೆ ತುಂಬ ಸಹಾಯ ಇತ್ತು. ಆದರೆ ಮುಂದೆ ಈಗಿಗೂ ಅದು ಸರಿಯೇ ಇದೆ, ಆದರೆ ಮುಂದೆ ಇನ್ನು 5 ವರ್ಷ 10 ವರ್ಷ ಮುಂದೆ ಹೋದ ಹಾಗೆ ಅಲ್ಲಿ ಏನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಹಾಗೂ ನಮ್ಮ ಏನು ಸರ್ವಿಸಸ್ ನಾವಲ್ಲಿ ಕೊಡಬೇಕಂತ ನಮ್ಮ ಮನಸ್ಸಿನಲ್ಲಿದೆ, ಯೂನಿವರ್ಸಿಟಿಯ ಒಂದು ಪ್ಲ್ಯಾನ್ನಲ್ಲಿದೆ, ಅದನ್ನು ಮಾಡಲಿಕ್ಕೆ ಅಲ್ಲಿ ಜಾಗ ಹಾಗೂ ಸೌಕರ್ಯ ಅಷ್ಟು ಒಳ್ಳೆಯದಾಗಿ ಕಾಣದೇ ಇರುವಂಥ ಸಂದರ್ಭ ಇದ್ದದ್ರಿಂದ 3 ವರ್ಷದ ಹಿಂದೆ ನಮ್ಮ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಅವರು ಒಂದು ಡಿಸಿಷನ್ ತೆಗೆದುಕೊಂಡರು. ಉಡುಪಿಗೆ ಒಂದು ಟಿಎಂಎ ಆಸ್ಪತ್ರೆ ಇನ್ನೂ ಸುಸಜ್ಜಿತವಾಗಿ ಆಗಬೇಕು ಅಂತ ಹೇಳಿ. ಅದರಿಂದಾಗಿ ಆಗ ಕೈ ಹಾಕಿದಂಥ ಕೆಲಸ ಕಳೆದ ವರ್ಷದ 2025ರ ಕೊನೆಯಲ್ಲಿ ಈ ಕಟ್ಟಡ ಮುಗಿತು. ಕಟ್ಟಡ ಮುಗಿದ ಮೇಲೆ ಒಳಗಿನ ಹಲವಾರು ಕೆಲಸಗಳು ಎಲ್ಲ ಕಂಪ್ಲೀಟ್ ಆಗಿ ಈಗ ಇದೊಂದು ಸಿದ್ಧವಾಗಿ ಇದೆ. ಸೊ ನಾವು ಜೂನ್ 1ರಿಂದ ಇಲ್ಲಿ ಕಾರ್ಯ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆದರೆ ಅದಕ್ಕೆ ಒಂದು ವಿನೂತನ ಪ್ರಯತ್ನ, ನಾಳೆಯಿಂದ 3 ದಿನ ಓಪನ್ ಹೌಸ್ ಅಂತ ಹೇಳ್ತೀವಿ. ಓಪನ್ ಹೌಸ್ ಅಂದರೆ ಸಾರ್ವಜನಿಕರು ಬಂದು ಆಸ್ಪತ್ರೆ ಕಟ್ಟಡವನ್ನು ನೋಡಿ ಹೋಗ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ, ಯಾವಾಗಲೂ ಹೇಳೋದು ಯಾರಿಗೆ ರೋಗ ಇದೆ ಅವರು ಮಾತ್ರ ಆಸ್ಪತ್ರೆಗೆ ಬನ್ನಿ ಅಂತ ಹೇಳೋದು. ಈಗ ನಾವೆಲ್ಲರೂ ಆಸ್ಪತ್ರೆಗೆ ಮತ್ತೆ ಬನ್ನಿ ಅಂತ ಹೇಳಲಿಕ್ಕಲ್ಲ, ಜಸ್ಟ್ ಒಂದು ಆಸ್ಪತ್ರೆ ಕಟ್ಟಡ ಹೇಗಿದೆ, ಫೆಸಿಲಿಟಿ ಹೇಗಿದೆ. ಕೆಲವೊಮ್ಮೆ ಎಲ್ರಿಗೂ ಒಂದು ಯೋಚನೆ ಇರುತ್ತೆ, ಅಯ್ಯೋ ಸುಮ್ಮನೆ ಆಸ್ಪತ್ರೆಗೆ ಹೋಗಬೇಕಾ, ಅಲ್ಲಿ ಬೇರೆ ರೋಗಿಗಳಿರ್ತಾರೆ, ಅವರಿಂದ ನಮಗೇನೋ ತೊಂದರೆ ಬರುತ್ತೆ, ಇದೆಲ್ಲ ಮನಸ್ಸಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು. ಅಂಥ ಒಂದು ಕಸಿಬಿಸಿಯನ್ನು ಹೋಗಲಾಡಿಸಲಿಕ್ಕೆ
ಯಾವ ರೋಗಿ ಇಲ್ಲಿ ಟ್ರೀಟ್ಮೆಂಟ್ ಶುರುವಾಗೋ ಮೊದಲು ಕಟ್ಟಡ ಸಿದ್ಧವಾಗಿದೆ, ಫೆಸಿಲಿಟೀಸ್ ಎಲ್ಲ ರೆಡಿ ಆಗಿದೆ, ರೂಮ್ಗಳು ರೆಡಿ ಆಗಿದೆ, OPD ರೆಡಿ ಆಗಿದೆ, ನಾವಿನ್ನೂ ಇಲ್ಲಿಗೆ ಶಿಫ್ಟ್ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಸಮಯ ಇರೋದರಿಂದ ಸಾರ್ವಜನಿಕರಿಗೊಂದು ಈ ರೀತಿಯ ಅವಕಾಶವನ್ನು ಮಾಡಿಕೊಟ್ಟು ಅವರು ನೋಡಿದ ಹಾಗೆ ಆಗುತ್ತೆ. ಇದು ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನೋ ರೀತಿಯಲ್ಲಿ ಮಾಡಿಲ್ಲ. ಇದು ಮೊದಲು ಈಗಿನ ನಮ್ಮ TMFI ಆಸ್ಪತ್ರೆ ಹೇಗಿತ್ತು, ಫೆಸಿಲಿಟೀಸು ಹೆಚ್ಚಾಗಿ ಅಂದರೆ ನಾನು ಡಿಪಾರ್ಟ್ಮೆಂಟು ಹಾಗೂ ಸ್ಪೆಷಾಲಿಟಿಗಳಲ್ಲಿ ಹೆಚ್ಚು ಕಡಿಮೆ ಹಾಗೇ ಇದೆ. ಆದರೆ ವ್ಯತ್ಯಾಸ ಏನು ಹೇಳಿದರೆ ಇಲ್ಲಿ ಇನ್ನೂ ಕನ್ವೀನಿಯನ್ಸ್ ಅಂತ ಹೇಳ್ತೀವಿ, ಸೌಕರ್ಯಗಳು ಜಾಸ್ತಿ ಇದೆ. ಮತ್ತು ದೀಪಕ್ ಕಾಕ ಹೇಳಿದಾಗೆ ಕನ್ವೀನಿಯನ್ಸ್ ಅಂದರೆ ನಾವೇನು ಮಾಡ್ತೇವೆ, ಕೆಲವರು ವೀಲ್ ಚೇರ್ನಲ್ಲಿ ಬರ್ತಾರೆ. ಈಗ ನಮ್ಮ ಎಕ್ಸಿಸ್ಟಿಂಗ್ ಹಾಸ್ಪಿಟಲಲ್ಲಿ ಹಾಗೂ ಹಲವಾರು ಹಳೆ ಬಿಲ್ಡಿಂಗ್ಗಳಲ್ಲಿ ಉಡುಪಿಯಲ್ಲಿ ಇರ್ಬೋದು, ಬೇರೆ ಊರುಗಳಲ್ಲಿರ್ಬೋದು, ಸಾಮಾನ್ಯವಾಗಿ ಈ ಆಕ್ಸೆಸಿಬಿಲಿಟಿ ಅನ್ನೋದು ಬಹಳ ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ನಮ್ಮ ಆಸ್ಪತ್ರೆಯಲ್ಲೂ ಹಾಗೇ ಇತ್ತು ಇದುವರೆಗೆ. ಅನ್ಫಾರ್ಚುನೇಟ್ಲಿ ಯಾರಾದರೂ ವೀಲ್ ಚೇರ್ಲಿ ಬಂದರೆ ಅವ್ರಿಗೆ ಟಾಯ್ಲೆಟ್ ಹೋಗಬೇಕಂದ್ರೆ ಟಾಯ್ಲೆಟ್ ಡೋರ್ವರೆಗೆ ವೀಲ್ ಚೇರ್ ಹೋಗುತ್ತೆ ಹೊರತು ಒಳಗೆ ಹೋಗಲಿಕ್ಕೆ ಸಾಧ್ಯವಿರಲಿಲ್ಲ. ಈಗ ನಮ್ಮದು ಆಕ್ಸೆಸಿಬಲ್ ಟಾಯ್ಲೆಟ್ ಅಂತ ಪ್ರತಿ ಫ್ಲೋರ್ಲಿದೆ. ಆ್ಯಂಡ್ ದಿಸ್ ಎಂಟೈರ್ ಬಿಲ್ಡಿಂಗ್ ವೀಲ್ ಚೇರ್ ಫ್ರೆಂಡ್ಲಿ ಅದು ಸಹ ಇದೆ. ಸೊ ಬಂದವರಿಗೆ ಎಲ್ಲಿ ಹೋಗಲಿಕ್ಕೂ ಆಗುತ್ತೆ. ಮತ್ತು ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಆಸ್ಪತ್ರೆಗಳಲ್ಲಿ ಒಬ್ಬರನ್ನು ಒಂದು ಬೆಡ್ಡಿಂದ ಇನ್ನೊಂದು ಬೆಡ್ಗೆ ಶಿಫ್ಟ್ ಮಾಡಬೇಕು ಅಂತ ಸಂದರ್ಭ ಆಗಾಗ ಬರುತ್ತೆ. ವಾರ್ಡಿಂದ OTಗೆ, ವಾರ್ಡಿಂದ ICUಗೆ, ICUಯಿಂದ ವಾರ್ಡ್ಗೆಲ್ಲ ಹೋಗುವಾಗ ಸಾಮಾನ್ಯವಾಗಿ ಅವರ ಪಕ್ಕದಲ್ಲೊಂದು ಟ್ರಾಲಿ ತೊಗೊಂಡು ಹೋಗೋದು, ಪೇಷಂಟನ್ನು ಎತ್ತಿ ಟ್ರಾಲಿಗೆ ಇಡೋದು, ಮತ್ತೆ ಅಲ್ಲಿ ಹೋಗಿ ಮತ್ತೆ ಎತ್ತಿಡಬೇಕಂತಿರುತ್ತೆ. ಆದರೆ ಇಲ್ಲಿ ಹೇಗೆ ಇದೆ ಹೇಳಿದ್ರೆ, ಲಿಫ್ಟ್ ಎಲ್ಲ ನಿಮ್ಮ ಹೇಳಿದಾಗೆ ಒಂದು ಹೈ ಸ್ಪೀಡ್ ಅನ್ನೋದು ಒಂದು ಪಾಯಿಂಟ್, ಬಟ್ ಇಂಪಾರ್ಟೆಂಟ್ಲಿ ವೈಡ್ ಡೋರ್ಗಳಿದೆ. ಅದರಿಂದಾಗಿ ಎಂಟೈರ್ ಬೆಡ್, ಪೇಷಂಟ್ ಯಾವ ಬೆಡ್ಡಲ್ಲಿದ್ದಾರೆ ಆ ಬೆಡ್ಡನ್ನೇ ನಾವು ಮೂವ್ ಮಾಡಿ ಪೇಷಂಟನ್ನು ಶಿಫ್ಟ್ ಮಾಡುವಂತಹ ಒಂದು ಅವಶ್ಯಕತೆಯನ್ನು ಕಮ್ಮಿ ಮಾಡ್ತೇವೆ. ಸೊ ಆ ರೀತಿ ಎಲ್ಲ ಸೌಕರ್ಯಗಳಿವೆ. ಮೋರ್ ಇಂಪಾರ್ಟೆಂಟ್ಲಿ ICU ಬಗ್ಗೆ ಹೇಳಬೇಕು ಹೇಳಿದ್ರೆ, ನಮ್ಮಲ್ಲಿ ಅಲ್ಲಿ 8 ಬೆಡ್ಡಿನ ICU ಇತ್ತು, ಇಲ್ಲಿ 11 ಬೆಡ್ಡಿನ ICU ಇದೆ. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ 2 ಐಸೋಲೇಷನ್ ICU ಅಂತಿದೆ. ಸಾಮಾನ್ಯವಾಗಿ ತುಂಬ ಈ ಸಾಂಕ್ರಾಮಿಕ ರೋಗಗಳಿರುವಂತಹ ರೋಗಿಗಳಿಗೆ ICU ವ್ಯವಸ್ಥೆ ಬೇಕಾದರೆ, ಈಗ ಉದಾಹರಣೆಗೆ ಯಾರಿಗೂ ಚಿಕನ್ ಪಾಕ್ಸ್ ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಅಥವಾ ಈವನ್ ಕೋವಿಡ್ ಸಂದರ್ಭದಲ್ಲಿ, ಈಗ ಕೋವಿಡ್ ಇಲ್ಲದಿದ್ದರೂ ಯಾರಿಗೂ ಇನ್ಫ್ಲೂಯೆನ್ಸಾ ಆಯಿತು H1N1 ಅಂಥವ್ರಿಗೆ ಸಾಮಾನ್ಯವಾಗಿ ಏನು ಮಾಡ್ತೇವೆ, ICUಗಳಲ್ಲಿ ಸಾಮಾನ್ಯ ICUನಲ್ಲೇ ಇಟ್ಟು ಟ್ರೀಟ್ಮೆಂಟ್ ಆಗ್ತದೆ. ಬಿಕಾಸ್ ಸಿಂಗಲ್ ICU ಅಂತ ಇರೋದಿಲ್ಲ ಎಲ್ಲ ಆಸ್ಪತ್ರೆಗಳಲ್ಲಿ. ಆದರೆ ಈ ಆಸ್ಪತ್ರೆಯಲ್ಲಿ 2 ಬೆಡ್ ಐಸೋಲೇಷನ್ ICU ಇದೆ. ಐಸೋಲೇಷನ್ ವಾರ್ಡ್ ಎಲ್ಲ ಕಡೆ ಇರುತ್ತೆ, ಆದರೆ ಐಸೋಲೇಷನ್ ICU ಅಂತ ಇರೋ ಸಾಧ್ಯತೆಗಳು ಎಲ್ಲ ಕಡೆ ಕಡಿಮೆ. ಇಲ್ಲಿ 2 ಐಸೋಲೇಷನ್ ICU ಅಂತಿದೆ, ಅಂದರೆ ಇಂಡಿವಿಜುವಲ್ ರೂಮ್ಸ್, ಅಲ್ಲಿ ಅವ್ರಿಗೆ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್, ವೆಂಟಿಲೇಟರ್ಸ್ ಅಲ್ಲೇ ಯೂಸ್ ಮಾಡುವಂಥ ಸಂದರ್ಭ ಸಹ ಇದೆ. ಅದಲ್ಲದೆ 9 ಕಾಮನ್ ICU ಇದೆ. ಈ ರೀತಿ ಇದೊಂದು ಅಡಿಷನಲ್ ಸೌಕರ್ಯ. OTಯಲ್ಲಿ ನಮ್ಮ ಅಲ್ಲಿದ್ದ OTಗಿಂತ ಇದು ಬೆಟರ್, ಒಳ್ಳೆಯ ಕಟ್ಟಡ ಅಂತ ಸಾಮಾನ್ಯವಾಗಿದ್ದರೂ ಸಹ ನಾವಿಲ್ಲಿ ಈ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಸ್ವಲ್ಪ ಇನ್ನೂ ಇಂಪ್ರೂವೈಸ್ ಮಾಡಿದ್ದೀವಿ. ನೀವು ಮತ್ತೆ ನೋಡ್ಬೋದು, OPD ಪಕ್ಕದಲ್ಲಿ ಫಸ್ಟ್ ಫ್ಲೋರ್ನಲ್ಲೇ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಲಾಂಚ್ ಅಂತಲೇ ಒಂದು ಮಾಡಿದ್ದೀವಿ. ಅಲ್ಲಿ ಅದಕ್ಕೆ ಕನ್ಸಲ್ಟೇಷನ್ ರೂಮೇ ಬೇರೆ ಇದೆ. ಆದರೆ ಅಫ್ಕೋರ್ಸ್ ಅವರಿಗೆ ಹಾರ್ಟಿಗೆ ಚೆಕ್ ಆಗಬೇಕು, ಬೇರೆ ECG ಮಾಡಬೇಕಂದಾಗ ಅದು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಹೋದರೂ ಫೈನಲ್ ಕನ್ಸಲ್ಟೇಷನ್ ಮತ್ತು ಅವ್ರಿಗೆ ಕಾಯುವ ಜಾಗ ಎಲ್ಲ ಬೇರೆ ಇದೆ. ಸೊ ಅದೊಂದು ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಪ್ರಿವೆಂಟಿವ್ ಹೆಲ್ತ್ ಚೆಕ್ ಬಗ್ಗೆ ಸಾಮಾನ್ಯ ಹಲವಾರು ತಪ್ಪು ಕಲ್ಪನೆಗಳುಂಟು. ಕೆಲವರು ಹೇಳ್ತಾರೆ, ನನಗೇನು ತೊಂದರೆ ಅಂದರೆ ಯಾಕೆ ಚೆಕ್ ಮಾಡ್ಕೊಳ್ಬೇಕು, ಈ ರೀತಿ ಎಲ್ಲ ಯೋಚನೆಗಳು ಹಲವಾರು ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವಂಥ ವಿಚಾರಗಳಿದೆ. ಖಂಡಿತ ನಾವು ಇದು ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಏನು ಹೇಳಬೇಕು ಹೇಳಿದರೆ, ಪ್ರಿವೆಂಟಿವ್ ಹೆಲ್ತ್ ಚೆಕ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಆರೋಗ್ಯನ ಮೇಂಟೈನ್ ಮಾಡಲಿಕ್ಕೆ ಬೇಕಾದಂಥ ಒಂದು ಕಾರ್ಯ. ಯಾಕಂದರೆ ಹಲವಾರು ಬಾರಿ ಏನೂ ತೊಂದರೆ ಇಲ್ಲದೆ ನಮಗೆ ಒಳಗೆ ಅಂದರೆ ಕಾಣಿಸ್ಕೊಳ್ಳದೆ ಇರುವಂಥ ಸಂದರ್ಭಗಳನ್ನ ತುಂಬ ನೋಡ್ತೇವೆ. ಹಲವಾರು ಜನಗಳು ಸಿಂಪಲ್, ನಿಮಗೆ ಕೇಳಿದರೆ ನಂಬಲಿಕ್ಕೆ ಅಸಾಧ್ಯ ಅನ್ನಿಸ್ಬೋದು. ಒಂದು ಈಗ ಬ್ಲಡ್ ಶುಗರ್ ಚೆಕ್ ಮಾಡೋದು ಎಷ್ಟು ಸುಲಭ, ಆದರೂ ಸಹ ಹಲವಾರು ಜನರು ಅವರಿಗೆ ಡಯಾಬಿಟಿಸ್ ಸುಮಾರು ವರ್ಷಗಳಿಂದ ಇದ್ದು ಸಹ ಅದನ್ನು ಯಾವತ್ತೂ ಚೆಕ್ ಮಾಡದೆ ಈಗ ಸಹ ದೊಡ್ಡ ಕಾಂಪ್ಲಿಕೇಶನ್ ಆಗಿ ಡೈರೆಕ್ಟ್ ಬಂದು ಈಗ ಡಯಾಬಿಟಿಸ್ ಇಂದ ಗೊತ್ತಾಗುವ ಸಂದರ್ಭ ಈಗಿನ 2026ರಲ್ಲಿ ಸಹ ಆಗ್ತಾ ಇದೆ. ಅದು ಬಹಳ ದುರದೃಷ್ಟಕರ. ಸೊ ಅದು ನಾನು ಕೊಟ್ಟ ಉದಾಹರಣೆ ಸಿಂಪಲ್ ಇರ್ಬೋದು. ಆ ರೀತಿ ಹಲವಾರು ಬೇರೆ ತೊಂದರೆಗಳು, ಕಿಡ್ನಿ ತೊಂದರೆಗಳು, ಲಿವರ್ನ ತೊಂದರೆಗಳು ನಾವು ತುಂಬ ಜನರಿಗೆ ಅಡ್ವಾನ್ಸ್ ಸ್ಟೇಜಲ್ಲಿ ನಮ್ಮಲ್ಲಿ ಬರೋದು ನಾವು ನೋಡ್ತೇವೆ. ಸೊ ಅದರಿಂದಾಗಿ ಅದನ್ನು ನಾವು ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಬಟ್ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಜನರು ಭಯಪಟ್ಕೊಳ್ಳದೆ 1 ವರ್ಷ 2 ವರ್ಷಕ್ಕೊಮ್ಮೆ ಮಾಡ್ಕೊಳ್ಳೋದು ಯಾವತ್ತೂ ಒಳ್ಳೆಯದು. ನಾವು ಇಲ್ಲಿ ಅಂತಲ್ಲ, ಜನರಲಿ ಆಸ್ ಎ ಕಾನ್ಸೆಪ್ಟ್ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಬೇಸ್ಮೆಂಟ್ ಗ್ರೌಂಡ್ ಪ್ಲಸ್ 6 ಫ್ಲೋರ್ಸ್ ಒಟ್ಟಿಗೆ 8 ಫ್ಲೋರ್ ಆಗಿರ್ತದೆ. 1 ಎಕರೆ 40 ಸೆಂಟ್ಸಲ್ಲಿ ಬಂದಿರೋದು. ನಾವು ಇದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಟದ್ದು ಪೇಷಂಟ್ ಫ್ಲೋ, ಪೇಷಂಟ್ಗೆ ಯಾವ ರೀತಿಯಲ್ಲಿ ಕನ್ವೀನಿಯನ್ಸ್ ಆಗ್ತದೆ ಅಂತ ಹೇಳಿದರು.
ಈಗ ನಮಗೆ ಈಚೆ ಸಿಟಿ ಸೈಡಲ್ಲಿ ಸಹ ಎಂಟ್ರಿ ಉಂಟು, ಆಚೆ ನಮಗೆ ಹೈವೇ ಸೈಡಿಂದ ಸಹ ಎಂಟ್ರಿ ಉಂಟು. ಈಗ ಎಮರ್ಜೆನ್ಸಿ ಮತ್ತು ಟ್ರಾಮಾ 24 ಗಂಟೆ ಸರ್ವಿಸಸ್ ಇರೋದು, ಅದಕ್ಕೆ ಬೇರೆ ಎಂಟ್ರಿ ಕೊಟ್ಟಿದ್ದೇವೆ. ಸೊ ನಾರ್ಮಲ್ ಫ್ಲೋ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ, ಅದಕ್ಕೂ ಪೇಷಂಟ್ ಕನ್ವೀನಿಯನ್ಸ್ಗೋಸ್ಕರ ಫಸ್ಟ್ ಟೈಮು ನಾವು ಎಸ್ಕಲೇಟರನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದರೊಟ್ಟಿಗೆ 4 ಹೈ ಸ್ಪೀಡ್ ಲಿಫ್ಟ್ಗಳು ಸಹ ಉಂಟು. ಮತ್ತು ಪ್ರತಿಯೊಂದು ಫ್ಲೋರಲ್ಲಿ ಆಕ್ಸೆಸಿಬಲ್ ಟಾಯ್ಲೆಟ್ಸ್ ವ್ಯವಸ್ಥೆ ಕೊಟ್ಟಿದ್ದೇವೆ. ಈಗ ಇನ್ನೊಂದು ಏನು ಅಂತ ಹೇಳಿದರೆ, ಲೇಬರ್ ಸೂಟ್ಸ್ ಅಂತ ಮಾಡಿದ್ದೇವೆ. ಎಲ್ಲಿ ಅಂತ ಹೇಳಿದರೆ ಇಂಡಿವಿಜುವಲ್ ಸೂಟ್ಸ್ ಇರ್ತದೆ ಡೆಲಿವರಿ ಆಗಿ, ನಾರ್ಮಲ್ ಡೆಲಿವರಿ. ಮತ್ತು LT ಸೂಟ್ಸ್ ಪಕ್ಕವೇ ಆಪರೇಷನ್ ಥಿಯೇಟರ್ ಮಾಡಿದ್ದೇವೆ. ಸ್ಟೇಟ್ ಆಫ್ ದ ಆರ್ಟ್ ಅದು ವಿತ್ ಲ್ಯಾಮಿನಾರ್ ಫ್ಲೋ, 4 ಓಟಿಗಳು ಉಂಟು. ಈಗ ಫಸ್ಟ್ ಫ್ಲೋರಲ್ಲಿ ನಾವು ತಗೊಂಡ್ರೆ ICUದು ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ದೊಡ್ಡ ದೊಡ್ಡ ಕಿಟಕಿಗಳು ಕೊಟ್ಟಿದ್ದೇವೆ ICU ಹತ್ರ. ಸೊ ಯಾಕೆಂತ ಹೇಳಿದರೆ ಯೂಶಲಿ ಡಾರ್ಕ್ ಸ್ಪೇಸ್ ಆಗಿರ್ತದೆ ICU ಅಲ್ಲಿ, ಇಲ್ಲಿಂದ ಅವರಿಗೆ ನ್ಯಾಚುರಲ್ ಆಗಿ ಹೊರಗೆ ನೋಡಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಅಲ್ಲಿ ಅವರದ್ದು ರಿಕವರಿ ಟೈಮು ಬೇಗ ಆಗುವ ಸಾಧ್ಯತೆ ಉಂಟು ಅಂತ ಹೇಳಿಕೊಂಡು. ಮತ್ತು ರೂಮ್ಸಿದು ಪರಿಚಯ ಹೇಳಬೇಕಂತ ಹೇಳಿದರೆ, ನಮ್ಮಲ್ಲಿ ಜನರಲ್ ವಾರ್ಡ್ಸು, ಸೆಮಿ ಸ್ಪೆಷಲ್, ಸ್ಪೆಷಲ್ ಹಾಗೂ ಅಲ್ಟ್ರಾ ಸ್ಪೆಷಲ್ ವ್ಯವಸ್ಥೆಗಳು ಇದೆ. ಡಯಾಲಿಸಿಸ್ ನಮ್ಮದು ಇನ್ನೊಂದು ಮುಖ್ಯವಾದ ಸರ್ವಿಸು. ಇಲ್ಲಿ 24 ಗಂಟೆ ನಮ್ಮದು ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲಲ್ಲಿ 4 ಡಯಾಲಿಸಿಸ್ ಮಿಷನ್ ಇರ್ತದೆ. ಪೇಷಂಟ್ಸ್ ರಿಕ್ವೆಸ್ಟಿಂದ ನಾವು 8 ಹತ್ರ ಮಾಡಿದ್ದೇವೆ. ಸೊ 4ರಿಂದ 8 ಡಯಾಲಿಸಿಸ್ ಮಿಷನಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೊಂದು ಏನು ಅಂತ ಹೇಳಿದರೆ, ಪ್ರಿವೆಂಟಿವ್ ಹೆಲ್ತ್ ಚೆಕ್ ಲಾಂಚ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಜಾಸ್ತಿಯಾಗಿ ಇಂಪಾರ್ಟೆನ್ಸ್ ಕಮ್ಯುನಿಟಿಗಳಿಗೆ ಪ್ರಿವೆಂಟಿವ್ ಹೆಲ್ತ್ ಚೆಕ್ಕಿಂಗ್ ಅಂತ ಹೇಳಿ, ಅದು ಸೌಲಭ್ಯವು ನಾವು ಈ ಕಟ್ಟಡದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಪ್ರೈಸಿಂಗ್ ನಮ್ಮದು ಅಲ್ಲಿ ಮತ್ತು ಇಲ್ಲಿ ಆಲ್ಮೋಸ್ಟ್ ಸೇಮ್ ಇರ್ತದೆ. ಕೆಲವು ಕಡೆಯಲ್ಲಿ ಒಂದು 200-300 ರೂಪಾಯಿ ಅಂಥದ್ದು ಜಾಸ್ತಿ ಆಗಿರ್ಬೋದು ಬೆಡ್ ಚಾರ್ಜಸಲ್ಲಿ, ರೂಮ್ ರೆಂಟಲ್ಲಿ. ಅದು ಬಿಟ್ಟು ಎಲ್ಲದೂ ಪ್ರೈಸಸ್ ಸೇಮ್ ಆಗ್ತದೆ. 80% ಈ ಬಿಲ್ಡಿಂಗಲ್ಲಿ ಏರ್ ಕಂಡೀಷನ್ ಫೆಸಿಲಿಟಿ ಉಂಟು. ಇನ್ಶೂರೆನ್ಸ್ ನಮ್ಮ ಹತ್ರ ಈಗ ಸಾಧಾರಣ 18 TPAಗಳು ಮತ್ತು ಇನ್ಶೂರೆನ್ಸ್ ಒಟ್ಟಿಗೆ ಟೈಅಪ್ ಹೋಗ್ತದೆ. ಇನ್ನೊಂದು 6 ತಿಂಗಳ ಒಳಗೆ ನಾವು 35-40 TPA ಒಳಗೆ ಟೈಅಪ್ ಮಾಡಬೇಕಂತ ಉಂಟು. ನಾವೀಗ ಶಿಫ್ಟ್ ಆಗ್ತದೆ ಅಂತ ಹೇಳಿದ ಕಾರಣ ನಮಗೆ ಲೈಸೆನ್ಸ್ ಎಲ್ಲ ಬೇಕು, ಅದಕ್ಕೆ ಅಪ್ಲೈ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಯಿತು. ಸೊ ಅದೆಲ್ಲ ಆದಮೇಲೆ ಒಂದು 35-40 ಇನ್ಶೂರೆನ್ಸ್ ಕಂಪನಿ ಟೈಅಪ್ ಆಗಲಿಕ್ಕೆ ಆಗ್ತದೆ. ಇನ್ಕ್ಲೂಡಿಂಗ್ ಕೆಲವೆಲ್ಲ ಇಂಟರ್ನ್ಯಾಷನಲ್ ಸಹ ಕೇಳಿ ಬರ್ತಿದ್ದಾರೆ. ಅಂದರೆ ಲೋಕಲ್ಲಿ ಇರುವವರು ಆದರೆ ಹೊರವರಲ್ಲಿದ್ದಾರೆ, ಅವರದ್ದು ಇನ್ಶೂರೆನ್ಸಿಗೆ ಕವರೇಜ್ ಆಗ್ತದಂತ ಅದು ಸಹ ನಾವು ಪ್ರಯತ್ನದಲ್ಲಿ ಟೈಪ್ ಮಾಡ್ತಿದ್ದೇವೆ. ಹೇಗೆ ಅಂತ ಹೇಳಿದರೆ, ಮಣಿಪಾಲಿಂದ ನಮಗೆ ಸಪೋರ್ಟ್ ಸಿಗುವುದು. ಸೊ ಅವರು 9ರಿಂದ 5 ಗಂಟೆಯವರೆಗೆ ಇಲ್ಲಿ ಅವರು ಇರ್ತಾರೆ. ಮತ್ತು ಎಲ್ಲಿ ಅಥವಾ ಅಗತ್ಯ ಬಿದ್ದರೆ ಅವರು ಬರುವ ಸಾಧ್ಯತೆ ಉಂಟು.